ನಾವು ಎಲ್ಲ ಸಾವಿರ ಕಂಡೆ ಬಂದಿದ್ದೀವಿ. ನೀವು ಈಗ ಸ್ವಲ್ಪ ಸಾವಿರ ಕತೆ ಇದ್ರೆ ಸಾವಿರ ಕಡೆ. ಈ ರೀತಿ ರಾಜಕೀಯವಾಗಿ ಏನಿವತ್ತು FIR ಆಗಿದೆ, ನಾನು ಪೊಲೀಸ್ ಇಲಾಖೆ ಕೇಳ್ತೀನಿ. ನಾನು ಏನಾದರೂ ನಾವು ಕೊಟ್ಬಿಟ್ಟಿರೋ ಕಂಪ್ಲೇಂಟ್ ದೂರಿನ ಆಧಾರದ ಮೇಲೆ ನೀವು ಸೆಕ್ಷನ್ಗಳನ್ನ ಚೇಂಜ್ ಮಾಡಲಿಲ್ಲ ಅಂತಂದ್ರೆ ನಾನು ನಾಳೆ ದಿವಸ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ. ಕೋರ್ಟಲ್ಲಿ ನಿಮ್ಮ ವಿರುದ್ಧ ನಾನು ಹೋರಾಟ ಮಾಡಬೇಕಾಗುತ್ತೆ. ಇದು ಒಂದು. ಎರಡನೇದು, ಚುನಾವಣೆ ಜಾಣಗೆರೆದು. ಇದೇ ಚುನಾವಣಾಧಿಕಾರಿ, ಮಾಧ್ಯಮ ಮಿತ್ರರು ಕೆಲವರು ಹೋಗಿರ್ಲಿಲ್ಲ ಅವತ್ತು, ಇದೇ ಚುನಾವಣಾಧಿಕಾರಿ ಜಾಣಗೆರೆ ಚುನಾವಣೆಯಲ್ಲಿ ಇದೇ ರೀತಿ ಮಾಡ್ದ. ಯಾವ ಮಟ್ಟಕ್ಕೆ ಚುನಾವಣಾಧಿಕಾರಿ ಮಾಡ್ತಾನೆ ಅಂತಂದ್ರೆ, ಎಲ್ಲಾ ಪಕ್ಷದವ್ರದ್ದು ಕರೆಕ್ಟ್ ಆಗಿದೆ, JDS ಬೆಂಬಲಿತ ಅಭ್ಯರ್ಥಿಗಳದು ಚಿಹ್ನೆಗಳಿಲ್ಲ, ಅದ್ಲು ಬದಲು ಚಿಹ್ನೆಗಳು ಅದ್ಲಿ ಬದಲು ಯಾವ್ದ್ರಲ್ಲಿ ಬ್ಯಾಲೆಟ್ ಪೇಪರ್ ಅಲ್ಲಿ ಅದನ್ನ ರೆಡಿ ಮಾಡಿಸ್ಕೊಂಬರಕ್ಕೆ 12:30 ತಗೊಂಡ ಮಧ್ಯಾಹ್ನ. 12:30 ಆದ್ಮೇಲೆ ಕ್ರಮ ಸಂಖ್ಯೆ ಇಲ್ಲ ಅದರಲ್ಲಿ. ಒಬ್ಬ ಚುನಾವಣಾಧಿಕಾರಿ ಈ ರೀತಿ ಅಕ್ರಮ ಮಾಡಿ ರಾಜಕೀಯವಾಗಿ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಈ ರೀತಿ ಅಕ್ರಮ ಮಾಡಿ ಜೀರ್ಣಿಸ್ಕೊಳ್ತಾರೆ ಅಂತಂದ್ರೆ, ಅದನ್ನ ಶಾಸಕರು ಬೆಂಬಲಿಸಿ ಮಾತಾಡ್ತಾರೆ ಅಂತ ಅಂದ್ರೆ ಈ ತಾಲೂಕಿನ ದುರಂತ ಇದು. ನಾನು ಜಾಣಗೆರೆ ಸೊಸೈಟಿ ಚುನಾವಣೆ ವಿಚಾರವಾಗೂ ನಾನು ಕೋರ್ಟ್ ಮೆಟ್ಲೇ ಇರ್ತೀನಿ. ಇಲ್ಲೂ ಅಕ್ರಮ ಆಗಿದೆ, ಇದು ಪ್ರೂವ್ ಆಗ್ಬೇಕು. ಏನು ಯಾಕೆಂತಂದ್ರೆ ಅವ್ರೇನು ಬ್ಯಾಲೆಟ್ ಪೇಪರ್ನ ನಿನ್ನೆ ಸಂತೆ ಮಾತುರಲ್ಲಿ ಹಾಕಿದಾರ, ಅದು ಎಲ್ಲಿ ಪ್ರಿಂಟ್ ಆಯ್ತು, ಅದು ಜೆರಾಕ್ಸ್ ಕಾಪಿಗಳಲ್ಲ, ಒರಿಜಿನಲ್ ಕಾಪಿ. ಯಾಕೆಂದ್ರೆ ಒಳಗಡೆ ಒಂದು ಬ್ಯಾಲೆಟ್ ಪೇಪರ್ನ ಅವನು ಆಚೆ ಕೊಟ್ಟಿದ್ದ ನಾವು ಕಿತ್ಕೊಂಡಿದ್ದೋ, ಬಟ್ ಅದನ್ನ ನಮ್ದು ಅಂತ ವಾದ ಮಾಡಿ ಇಸ್ಕೊಂಡ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಕೊಡ್ಸಿದ್ರು. ಆ ಬ್ಯಾಲೆಟ್ ಪೇಪರ್ ಅಲ್ಲಿ ಏನು ಬ್ಯಾಲೆಟ್ ಬಂದಿರ್ತದಲ್ಲ, ಆ ರ್ಯಾಪರ್ ಅದರಲ್ಲಿ ಕಿತ್ತಿ ಕೊಡ್ತಾ ಇದ್ದ ಅವನು. ಅದು ಸಂಪೂರ್ಣ ತನಿಖೆ ಆಗ್ಬೇಕು. ಬ್ಯಾಲೆಟ್ ಪೇಪರ್ಗಳು ನೈಜತೆ ತನಿಖೆ ಆಗ್ಬೇಕಾಗುತ್ತೆ. ಬ್ಯಾಲೆಟ್ ಪೇಪರ್ಗಳಿಗೆ ಪ್ರತಿಯೊಂದು ಬ್ಯಾಲೆಟ್ ಪೇಪರ್ಗೆ ನಂಬರ್ ಹಾಕಿರ್ತಾರೆ, ಅದು ತನಿಖೆ ಆಗ್ಬೇಕಾಗುತ್ತೆ. ಮತ್ತೆ ಬೂತ್ ನಂಬರ್ 2, 3 ಅದರಲ್ಲೂ ಕೂಡ ಅಕ್ರಮ ಆಗಿದೆ. ಅದು 3 ಬೂತಿಂದು ಕೌಂಟಿಂಗ್ ಅಲ್ಲಿ ಏನು ಬ್ಯಾಲೆಟ್ ಪೇಪರ್ನ ಎಷ್ಟು ಬ್ಯಾಲೆಟ್ ಪೇಪರ್ ಬಿದ್ದಿದೆ, ಎಷ್ಟು ಬ್ಯಾಲೆಟ್ ಪೇಪರ್ ಮತದಾನಕ್ಕೆ ಅರ್ದಿದ್ದಾರೆ, ಸಿಗ್ನೇಚರ್ಗಳು ಆಗ್ತವೆ. ಪ್ರತಿಯೊಬ್ರು ನಮ್ಮ ಮತದಾರರದು ಸಿಗ್ನೇಚರ್ ಇರ್ತದೆ, ಪ್ರತಿಯೊಂದು ಸಿಗ್ನೇಚರು ಟ್ಯಾಲಿ ಆಗ್ಬೇಕು. ಪೊಲೀಸ್ ಇಲಾಖೆಗೆ ದಯಮಾಡಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ, ಇಂಥ ವ್ಯಭಿಚಾರಕ್ಕೆ ಪೊಲೀಸ್ ಇಲಾಖೆ ಸಾಕ್ಷಿ ಆಗ್ಬಾರ್ದು. ಇದು ಮಾಡಲಿಲ್ಲ ಅಂತ ಅಂದ್ರೆ ಬುಧವಾರ NDA ಮೈತ್ರಿ ತಾಲೂಕಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಹಾಕೊಳ್ತೇವೆ. ಕೂಡಲೇ ಅಧಿಕಾರಿನ ಅರೆಸ್ಟ್ ಮಾಡಬೇಕು, ಆಮೇಲೆ ಕ್ರಮ ತಗೋಬೇಕು. ಇದನ್ನ ಕಚಡ ಅಭ್ಯರ್ಥಿನ ಏನಾದ್ರೂ ನಮ್ಮ ಕಾಂಗ್ರೆಸ್ ಮುಖಂಡರು, ಕಚಡ ಅಧಿಕಾರಿನ ಕಾಂಗ್ರೆಸ್ ಮುಖಂಡರುಗಳು ಅರೆಸ್ಟ್ ಮಾಡಿಸ್ಲಿಕ್ಕೆ ಏನಾದ್ರು ಇಚ್ಛಾಶಕ್ತಿ ತೋರಿಸ್ತಿಲ್ಲ ಅಂತ ಅಂದ್ರೆ ಬುಧವಾರ ನಾವು ಕಾನೂನು ಯಾವ ರೀತಿ ಹೋರಾಟಕ್ಕೆ, ನಾವು ಆಲ್ರೆಡಿ ಕಾನೂನು ರೀತಿ ಹೋರಾಟಕ್ಕೆ ನಾವು ರೆಡಿ ಆಗ್ತಾ ಇದೀವಿ. ಮತ್ತೆ ಅದು ಮರು ಚುನಾವಣೆ ಆಗ್ಬೇಕು ನಾವು. ಯಾಕೆಂದ್ರೆ ಈಗ ಆಲ್ರೆಡಿ ಅಕ್ರಮ ಆಗೋಗಿದೆ, ಅಲ್ಲಿ ಬಹಳಷ್ಟು ಮತದಾನ 2ನೇ ಬೂತು 3ನೇ ಬೂತ್ ಮತದಾನ ಆಗಿದೆ, ಅನಧಿಕೃತ ಮತದಾನ ಆಗಿದೆ. ಅದು ತನಿಖೆ ಆಗ್ಬೇಕು, ಇದು ಸಂಪೂರ್ಣ ತನಿಖೆ ಆಗ್ಬೇಕು. ಈ ರೀತಿ ಜನರಲ್ದು ಕೂಡ ತನಿಖೆ ಆಗಬೇಕು. ಜನರಲ್ದು ಕೂಡ ಅವ್ಯವಹಾರ ಆಗಿದೆ, ಸಂಪೂರ್ಣ. ನಮಗೆ ಸಿಕ್ಕಿರುವಂಥದ್ದು ಏನೋ ಇದ್ರದ್ದು ಸಾಲಗಾರ ಕ್ಷೇತ್ರದ್ದು ಈ ಎಲ್ಲ ಸಂಪೂರ್ಣ ತನಿಖೆ ಆಗ್ಬೇಕು. ತಾಲೂಕಿನಲ್ಲಿ ರಂಗನಾಥ್ ಅವ್ರಿಗೆ ಕೈ ಮುಗಿ ಮನವಿ ಮಾಡ್ಕೊಳ್ತೀನಿ. ಸಹಕಾರ ಕ್ಷೇತ್ರದ ಬಗ್ಗೆ ನಿಮ್ಗೇನು ಸಣ್ಣದೊಂದು ನಾಲೆಡ್ಜ್ ಇಲ್ಲ ರಂಗನಾಥ್ ಅವ್ರೆ, ದಯಮಾಡಿ ಕೈ ಮುಗಿ ಮನವಿ ಮಾಡ್ಕೊಳ್ತೀನಿ. ನೀವು ರಾಜಕೀಯ ಕ್ಷೇತ್ರ ವಲಸಾಗೋಗಿದೆ, ಏನಾರ ಮಾಡ್ಕೊಳ್ಳಿ. ಸಹಕಾರ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಮಾಡಿ ರಾಜಕೀಯ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ರಂಗನಾಥ್ ಅವ್ರಿಗೆ ಕೈ ಮುಗಿ ಮನವಿ ಮಾಡ್ಕೊಳ್ತೀನಿ.